ಸರ್ ನನ್ನ ಹೆಸರು ಈಶಾ ಜಿ ಗೌಡ ಅಂತ ಹೇಳಿ ಸಮೃದ್ಧಿ ಬಯೋ ಫರ್ಟಿಲೈಸರ್ ಅಥರೈಸ್ಡ್ ಮ್ಯಾನುಫ್ಯಾಕ್ಚರರ್ ನಾವು. ಸರ್ ನಾರ್ಮಲ್ ರೈತರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಕೋಳಿ ಗೊಬ್ಬರ ಹಾಕ್ತಾರೆ, ಕುರಿ ಗೊಬ್ಬರ ಹಾಕ್ತಾರೆ. ನಮ್ಮ ಪ್ಲಾಂಟಲ್ಲೂ ಇದೇ ಕೇಸ್ ಆಗಿತ್ತು. ಸರ್ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಗೊಬ್ಬರನ ಮಿಕ್ಸ್ ಮಾಡಿ ಡಿಕಂಪೋಸ್ ಮಾಡಿ ನಾವು ಫಸ್ಟ್ ನಮ್ಮ ಪ್ಲಾಂಟಿಗೆ ಹಾಕಿದ್ವಿ ಸರ್. ನಮ್ಮ ಪ್ಲಾಂಟಿಗೆ ಹಾಕಾದ್ಮೇಲೆ ರಿಸಲ್ಟ್ ಓರಿಯೆಂಟೆಡ್ ನೋಡಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಮಿಶ್ರಣ ಇರ್ಬೋದು ಅಂತ ನೀವು ಕೇಳಿರ್ಬೋದು. ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಫಿಶ್ ಅಮೈನ್ ಇರ್ಬೋದು, ಫಿಶ್ ಬೋನ್ ಮಿಲ್ ಇರ್ಬೋದು. ಇವಿಷ್ಟನ್ನು ನಾವು ತಗೊಂಡು ಡಿಕಂಪೋಸ್ ಮಾಡಿ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸರ್. ಕೆಮಿಕಲ್ ಗೊಬ್ಬರ ಬಳಸೋದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಸರ್? ನೋಡಿ, ಕೆಮಿಕಲ್ ಗೊಬ್ಬರ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅದು ಬೇಕೇ ಬೇಕಂತ ಆಗ್ಬಿಟ್ಟಿದೆ. ಈ ಮರಕ್ಕೆ ನೋಡಿ, ಈ ಮರ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ ಅಂದರೆ ಬದುಕದೇ ಇಲ್ಲ ಅಂತ. ಈ ಮರಕ್ಕೂ ಆಗಿದೆ, ಮರಕ್ಕೆ ಹಾಕೋ ರೈತನಿಗೂ ಅದೇ ಮನೋಭಾವ ಬಂದುಬಿಟ್ಟಿದೆ ಸರ್. ನಾನೇನಂದರೆ ಕೆಮಿಕಲ್ ಫರ್ಟಿಲೈಸರ್ ಈ ವರ್ಷ 100% ಹಾಕಿರಿ ಅಂತ ತಿಳ್ಕೊಳ್ಳಿ, ಅದು ನೀವು 50%ಗೆ ರೆಡ್ಯೂಸ್ ಮಾಡಿ 50% ನಮ್ಮದು ಹಾಕಿ ಸರ್. ಇವತ್ತಿನ ಸಾಯಿಲ್ ಫರ್ಟಿಲಿಟಿ ನೀವು ನೋಡಿದ್ರೆ ಹೆಂಗಾಗಿದೆ ಅಂದರೆ ಇದರಲ್ಲಿ ಏನು ಇರಲ್ಲ ಸರ್, ಬೂದಿ ಎತ್ತು ಹಾಕ್ದಂಗೆ ಆಗುತ್ತೆ. ಉಫ್ ಅಂದರೆ ಆ ಥರ ಆಗಿಬಿಡುತ್ತೆ. ಮಣ್ಣಿನ ಫಲವತ್ತತೆನೇ ಕಳ್ಕೊಬಿಟ್ಟಿದೆ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಮಣ್ಣಿನ ಫಲವತ್ತತೆನೂ ಕಳ್ಕೊಬಿಟ್ಟಿದೆ ಸರ್. ಈ ಕಡೆ ನೀವು ಮಲೆನಾಡು ಭಾಗದೆಲ್ಲ ನೋಡ್ಬೋದು, ಶೃಂಗೇರಿ ಸೈಡ್ ಎಲ್ಲ ಅಡಿಕೆ ತುಂಡೆ ರೋಗ, ಹಳದಿ ಎಲೆ ರೋಗ ಈ ಥರ ಎಲ್ಲ ಕಳ್ಕೊಬಂದು 100 ಕ್ವಿಂಟಲ್ ಆಗುವಂಥ ಒಬ್ಬ ರೈತ 10 ಕ್ವಿಂಟಲ್ಗೆ ಬಂದಿದ್ದಾನೆ. 10 ಕ್ವಿಂಟಲ್ ಆಗುವಂಥ ಒಬ್ಬ ರೈತ 10 kgಗೆ ಬಂದಾನೆ. ಈ ಥರ ಸಮಸ್ಯೆಗಳಿಗೆಲ್ಲ ಮೇನ್ ಕಾರಣ ಏನಂದರೆ ಕೆಮಿಕಲ್ ಫರ್ಟಿಲೈಸರ್ ಸರ್. ಕೆಮಿಕಲ್ ಫರ್ಟಿಲೈಸರ್ಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಾವು ಎಷ್ಟು ತುಂಬ್ತೀವಿ ಅಷ್ಟು ಗ್ರೋತ್ ಬರ್ತಾ ಇದೆ. ಆ ಗ್ರೋತ್ ಎಷ್ಟು ಟೈಮ್ ಅಂತ ನಾವು ಯಾವತ್ತೂ ಕಂಡುಹಿಡಿಯೋಕ್ಕಾಗಲ್ಲ. ಅದು ಯಾವಾಗ ನಿಲ್ಲುತ್ತೋ ಅವಾಗ ನಮ್ಮ ಜೀವನ ನಿಂತ್ಬಿಡುತ್ತೆ ಸರ್. ಆ ಥರ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ರೈತರು ನಿಮ್ಮ ಗೊಬ್ಬರನ ಹೇಗೆ ಸರ್ ನಂಬೋದು? ಸರ್ ನೋಡಿ, ಸಾವಯವ ಗೊಬ್ಬರ ಅಂದರೆ ದಂಧೆಗಳಾಗ್ಬಿಟ್ಟಿದೆ. ನೋಡಿ, ಅಲ್ಲೊಂದು ಮಣ್ಣು ಕಾಣ್ತಿದೆ, ಮಣ್ಣಿನ ರಾಶಿ. ಆ ಮಣ್ಣಿನ ರಾಶಿಗೆ ನೀವು ಬ್ಲ್ಯಾಕ್ ಕಲರ್ ಮಿಕ್ಸ್ ಮಾಡಿಕೊಟ್ರು ಅದು ಸಾವಯವ ಗೊಬ್ಬರ ಅಂತಲೇ ಅಂದ್ಬಿಡ್ತಾರೆ. ಬಟ್ ನೋಡಿ ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಅಂತ ಏನೂ ಇಲ್ಲ ಸರ್. ನೋಡಿ, ಇದರಲ್ಲಿ ಇರೋದೇ 4 ಗೊಬ್ಬರಗಳು: ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಫಿಶ್ ಅಮೈನು, ಫಿಶ್ ಬೋನ್ ಮಿಲ್ಲು. ಈ 4 ಗೊಬ್ಬರ ಸರ್. ನಾವು ನೋಡಿ ನಮ್ಮ ಬ್ಯಾಗ್ ನೋಡಿ, ಈ ಬ್ಯಾಗಲ್ಲಿ ಸುಮ್ಮನೆ ಏನೇನೋ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಏನೇನೋ ನಾವು ಕೊಡೋಕ್ಕಾಗಲ್ಲ. ನಮ್ದು ಇರೋದು ಇಷ್ಟು ಗೊಬ್ಬರ, ಈ ರೇಟು ನಮ್ದು ಈ ಗೊಬ್ಬರ ಸರ್, ಅಷ್ಟೇ. ನಾವು ಸುಮ್ಮನೆ ಏನೋ ರೇಟ್ ಜಾಸ್ತಿ ಮಾಡಿ ಆದ್ಮೇಲೆ ಅದಿದೆ ಇದಿದೆ ಅಂತ ಸುಮ್ಮನೆ ಸುಳ್ಳು ಹೇಳ್ಕೊಡೋದಕ್ಕಿಂತ ನಮ್ಮ ಗೊಬ್ಬರ ಇಷ್ಟು, ಈ ರೇಟು, ಈ ಥರ ನಾವು ಕೊಟ್ಟಿರ್ತೀವಿ ಸರ್, ಅಷ್ಟೇ. ಸರ್ ನೋಡಿ, ಎಷ್ಟು ಒಂದು ಹೆಣ್ಣಾಳಿದ್ರೆ ಹಾಕ್ಬಿಡ್ಬೋದು. ನೋಡಿ, ಇದು ಎಷ್ಟು ಈಸಿ ಟು ಯೂಸ್. ಇದು ಇಷ್ಟೇ ಪೌಡ್ರ್ ಫಾರ್ಮೆಟ್. ನೋಡಿ, ಇದು ಈ ಥರ ಬರುತ್ತೆ ನೋಡಿ, ಹಿಂಗೆ ನೋಡಿ, ಇಷ್ಟೇ, ಏನಿಲ್ಲ ಸರ್. ನೋಡಿ ಸರ್, ಒಂದು ಗಿಡಕ್ಕೆ 3 ರಿಂದ 4 kg ಈ ಥರ ಮರಕ್ಕೆ. ಅದೇ ನೀವು ಸಸಿಗಾದರೆ ಒಂದು kg 200 ಗ್ರಾಮು, 1 kg 300 ಗ್ರಾಮು. ಕೊನೆ ಬರದೇ ಇರೋ ಸಸಿಗಳಿಗೆ 1 kg 300 ಗ್ರಾಮಿಂದ 800 ಗ್ರಾಮ್ ತನಕ ಕೊಡ್ಬೋದು ಆರಾಮಾಗಿ. ವರ್ಷಕ್ಕೆ ಒಂದೇ ಸತಿ ಸರ್. ನಾವು ಏನಂತೀವಿ ಗೊತ್ತಾ ಸರ್, ಸುಮಾರು ಜನ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ವರ್ಷಕ್ಕೆ 2 ಸತಿ ಕೊಡಿ, ರಿಸಲ್ಟ್ ಗೊತ್ತಾಗುತ್ತೆ, ಅದು ಇದು ಏನಿಲ್ಲ ಸರ್. ನಮ್ಗೆ ಗೊಬ್ಬರ ಹೋಗೋಕ್ಕಿಂತ ಮುಂಚೆ ನಮಗೆ ಮೇನ್ ರಿಸಲ್ಟ್ ಓರಿಯೆಂಟೆಡ್. ರಿಸಲ್ಟ್ ಬರಬೇಕು, ಗೊಬ್ಬರ ಹಾಕಬೇಕು. ರಿಸಲ್ಟೇ ಬರ್ದೈತಿ ಗೊಬ್ಬರ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದು. ಯಾವ ತಿಂಗಳಲ್ಲಿ ಕೊಟ್ಟರೆ ಉತ್ತಮ ಸರ್? ಇದು ನಮ್ಮದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗೋ ದೆಸೆಯಿಂದ ನೀವು ಎನಿ ಟೈಮ್ ಯೂಸ್ ಮಾಡ್ಬೋದು. ಯಾಕಂದರೆ ಡಿಕಂಪೋಸ್ ಮಾಡಿಕೊಟ್ಟಿರ್ತೀವಿ ನಾವು. ಡಿಕಂಪೋಸ್ ಮಾಡದೆ ಕೊಟ್ಟಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಸುಡುತ್ತೆ ಜಾಗ, ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ನಾವು ಡಿಕಂಪೋಸ್ ಮಾಡಿ ಕೊಟ್ಟಿದ್ರಿಂದ ನಿಮಗೆ ಎನಿ ಟೈಮ್ ಯೂಸ್ ಮಾಡ್ಬೋದು. ಏನೇನು ರೋಗ ಕಂಟ್ರೋಲ್ ಆಗುತ್ತೆ ಸರ್? ಇದು ಹಾಕೋದ್ರಿಂದ ಒಂದು ಎಲೆ ಚುಕ್ಕೆ ರೋಗ ಕಮ್ಮಿ ಆಗುತ್ತೆ, ಮತ್ತು ಹಿಂಗಾರ ಒಣಗೋದು ಕಮ್ಮಿ ಆಗುತ್ತೆ, ಹಿಂಗಾರದಲ್ಲಿ ಹರಳು ಉದ್ರೋದು ಕಮ್ಮಿ ಆಗುತ್ತೆ ಸರ್. ಇದು ಅಡಿಕೆ ಒಂದೇ ಅಲ್ಲ, ಕಾಫಿ, ತೆಂಗು, ಕಾಳುಮೆಣಸು, ಅಡಿಕೆ ಎಲ್ಲ ಕಮರ್ಷಿಯಲ್ ಕ್ರಾಪಿಗೂ ಹಾಕ್ಬೋದು ಸರ್. ಅಡಿಕೆಗೆ ಒಂದೇ ಸೀಮಿತ ಅಂತ ನಾವು ಯಾವತ್ತೂ ಹೇಳಿಲ್ಲ. ಅಡಿಕೆ ಜೊತೆ ಎಲ್ಲ ಕ್ರಾಪ್ಸಿಗೂ ಹಾಕ್ಬೋದು ನೀವು ಸರ್. ನೋಡಿ, ಇದು ಬುಡ ಬಿಡಿಸ್ದೂ ಹಾಕ್ತಾ ಬರ್ಬೋದು. ನೋಡಿ, ಹಿಂಗೆ ಏನಿಲ್ಲ ಸರ್, ಏನಿಲ್ಲ. ನಿಮಗೆ ತೇವಾಂಶ ಒಂದಿದ್ರೆ ಹಿಂಗೆ ಆರಾಮಾಗಿ ಹಾಕ್ಬೋದು ನೋಡಿ. ಆದರೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಬುಡದಿಂದ 1 ಅಡಿ ಬಿಟ್ಟು ನೋಡಿ, ಕರೆಕ್ಟ್ 1 ಅಡಿ ಬಿಟ್ಟು. ಯಾಕಂದರೆ ಬುಡದ ಹತ್ರ ಬೇರೆ ಇರುತ್ತೆ. ಬೇರಿಗೆ ನಮಗೆ ಇಲ್ಲಿಗೆ ಸಿಗಬೇಕು, ಬೇರೆ ಇಲ್ಲಿರಲ್ಲ. ಬುಡದಿಂದ 1 ಅಡಿ ಬಿಟ್ಟೇ ಬೇರೆ ಇರೋದು. ಅದಕ್ಕೋಸ್ಕರ ಬುಡದಿಂದ 1 ಅಡಿ ಬಿಟ್ಟು ನಾವು ಹಾಕಕ್ಕೆ ಹೇಳ್ತೀವಿ ರೈತರಿಗೆ. ಸರ್, ನಮ್ಮ ಗೊಬ್ಬರ ಯೂಸ್ ಮಾಡ್ತಿರೋದು ಫೀಡ್ಬ್ಯಾಕ್ ಹೆಂಗಿದೆ ಅಂದರೆ ಭಾರಿ ಒಳ್ಳೆ ರಿಸಲ್ಟ್ ಇದೆ. ಮೇಯ್ನ್ ನಮಗೆ ರಿಸಲ್ಟ್ ಓರಿಯೆಂಟೆಡ್ ಸರ್. ನಾವು ಕೊಟ್ಟಿರೋ ಗೊಬ್ಬರ ಎಲ್ಲದು ಏನಿಲ್ಲ ಅಂದರೆ 1 ಎಕರೆಗೆ 2 ರಿಂದ 3 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ. ಇದುವರೆಗೂ ಯಾರ್ಯಾರು ತೊಗೊಂಡಿದ್ದಾರೋ, ಉಪಯೋಗಿಸಿದಾರೋ 2 ರಿಂದ 3 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ. ಅವ್ರ ಜೊತೆ ಅಕ್ಕಪಕ್ಕದವ್ರನ್ನ ನಮಗೆ ಕರ್ಕೊಂಡು ಬಂದು ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ದಾರೆ ಸರ್. ನೀವು ವಿಚಾರಿಸ್ಬೋದು, ಮಲೆನಾಡಲ್ಲಿ ಎಲ್ಲ ಕಡೆನೂ ವಿಚಾರಿಸ್ಬೋದು. ಸಮೃದ್ಧಿ ಗೊಬ್ಬರ ಕೇಳದೇ ಇರೋರು ಅಂತಾನೆ ಇಲ್ಲ ಯಾರು. ರೈತರು ಎಲ್ಲರಿಗೂ ಗೊತ್ತಿರುತ್ತೆ ಸಮೃದ್ಧಿ ಗೊಬ್ಬರ. ಬಟ್ ಗೊಬ್ಬರ ಹಾಕಿದವ್ರು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಇದೆ. ಬಟ್ ರಿಸಲ್ಟ್ ಜೊತೆಗೆ ಇನ್ನೊಂದು ಏನು ಮೇಯ್ನ್ ನಮಗೆ ಒಳ್ಳೆ ರೈತರಿಂದ ನಮಗೆ ಬೆನಿಫಿಟ್ಗಳು ಏನಂದರೆ ಸರ್, ಅವ್ರು ನೆಕ್ಸ್ಟ್ ಸತಿ ಈ ವರ್ಷದಿಂದ ವರ್ಷಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ 4-5 ಜನ ಅವರಿಂದ ನಮಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಪ್ಪ, ಸಮೃದ್ಧಿ ಹಾಕು, ಚೆನ್ನಾಗಿ ಬಂದೆ, ರಿಸಲ್ಟ್ ಚೆನ್ನಾಗಿ ಬಂದೆ, ರಿಸಲ್ಟ್ ಓರಿಯೆಂಟೆಡ್ ಆಗಿದೆ. ಈಗ ಬೇರೆಯವರೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಈಗ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸಸ್ ಇಷ್ಟೇ ಸರ್. ಅವರು ಇವತ್ತು ಕೊಟ್ಟು ನೆಕ್ಸ್ಟ್ ವರ್ಷಕ್ಕೆ ಅವ್ರು ಬರಲ್ಲ. ನಾವೇನು ಮಾಡ್ತೀವಿ ಅಂದರೆ ರೈತರ ಜೊತೆ ಇರಬೇಕು. ನಮ್ಗೆ ಮೈನ್ ಇಂಟೆನ್ಷನ್
ರೈತರ ಜೊತೆ ಇರಬೇಕು, ರೈತರಿಂದ 4-5 ಜನ ನಮಗೆ ಕಸ್ಟಮರ್ ಬರಬೇಕು. ಹೊರಗಡೆಯಿಂದ ಕಸ್ಟಮರ್ ಸೆಕೆಂಡರಿ, ಮೇಯ್ನ್ ನಮ್ಗೆ ಯಾರು ತೊಗೊಂಡಿರ್ತಾರೋ ಅವರಿಂದ ಮತ್ತೆ ಕಸ್ಟಮರ್ಗಳು ನಮಗೆ ಬರಬೇಕು ಅಷ್ಟೇ. ಮ್ಯಾನುಫ್ಯಾಕ್ಚರ್ ಹೇಗೆ ಮಾಡ್ತೀರಾ ಸರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡ್ತೀವಿ ಅಂದರೆ, ಒಂದು ಕೋಳಿ ಗೊಬ್ಬರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತೀವಿ, ಕುರಿ ಗೊಬ್ಬರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತೀವಿ, ಎಲ್ಲ ಗೊಬ್ಬರನೂ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಡಿಕಂಪೋಸ್ ಮಾಡ್ತೀವಿ. 40 to 60 ಡೇಸ್ ಡಿಕಂಪೋಸ್ ಮಾಡ್ತೀವಿ. ಡಿಕಂಪೋಸ್ ಮಾಡಾದ್ಮೇಲೆ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡ್ತೀವಿ. ಸರ್ ಅದರಲ್ಲೂ ಹೆಂಗೆ ಮಾಡ್ತೀವಿ ಅಂದರೆ, ನಾವೀಗ ವೆಜಿಟೇಬಲ್ಸ್ ಬೆಳೆ ಆಗಿರ್ಬೋದು, ಈಗ ನಾವು ಆ ಕಡೆ ನಿಮಗೆ ಬೆಂಗಳೂರು ಭಾಗದಲ್ಲಿ ಕ್ಯಾಪ್ಸಿಕಮ್ಮು, ಟೊಮೊಟೊ ಈ ಥರದ್ದೆಲ್ಲ ಬೆಳೆಗಳೆಲ್ಲ ಬೆಳೀತಾರೆ. ಈ ಮಲೆನಾಡು ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಅಡಿಕೆ, ತೆಂಗು, ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಬೆಳೀತಾರೆ. ಬಟ್ ನಾವೀಗ ಹೆಂಗೆ ಮಾಡ್ತೀವಿ ಅಂದರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಎಕ್ಸ್ಟ್ರಾ ಅದನ್ನ ಹೆಂಗೆ ಅಂದರೆ ಪ್ರಮಾಣದಲ್ಲಿ, ಅದು ಯಾವ ಪ್ರಮಾಣದಲ್ಲಿ ಯಾವುದಕ್ಕೆ ಬೇಕೋ ಆ ಪ್ರಮಾಣದಲ್ಲಿ ಅಷ್ಟನ್ನ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಗೊಬ್ಬರಗಳನ್ನ. ಸರ್ ಇದಕ್ಕೇನೋ ಡೀಲರು ಡಿಸ್ಟ್ರಿಬ್ಯೂಟರ್ ಇದ್ದಾರಾ? ಸರ್ ನಮ್ಮದ್ರಲ್ಲಿ ಮೇಯ್ನ್ ನಾವು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಪಾಲಿಸಿ ಹೆಂಗೆ ಅಂದರೆ M2F ಅಂತ ಸರ್. ಮ್ಯಾನುಫ್ಯಾಕ್ಚರಿಂಗಿಂದ ಡೈರೆಕ್ಟ್ ರೈತರಿಗೆ ಹೋಗಬೇಕು. M2F ಅಂದರೆ ಮ್ಯಾನುಫ್ಯಾಕ್ಚರಿಂಗಿಂದ ಫಾರ್ಮರ್ ಅಂತ ಹೇಳಿ. ಡೈರೆಕ್ಟ್ ಇದರಲ್ಲಿ ಯಾರು ಮಧ್ಯವರ್ತಿಗಳು, ಮಿಡಲ್ ಮ್ಯಾನ್ಗಳು, ಡೀಲರು, ಡಿಸ್ಟ್ರಿಬ್ಯೂಟರ್ ಯಾರೂ ಬರೋಲ್ಲ. ನಮ್ಮ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಹೋದರೆ ರೈತರು ಮನೆ ಬಾಗಿಲಿಗೆ ಹೋಗ್ಬೇಕು ಅಷ್ಟೇ. ನಮ್ಮ ಪಾಲಿಸಿ ಇರೋದು. ಗೊಬ್ಬರ ಬೇಕು ಅಂದರೆ ಪ್ರೈಸು ಡೆಲಿವರಿ ಎಲ್ಲ ಸರ್ ನಮ್ಮದು ಗೊಬ್ಬರ ಏನಂದರೆ ನಿಮಗೆ ಎಲ್ಲ ಕಡೆ ನನ್ನ ಅವೈಲಬಿಲಿಟಿ ಇದೆ ಸರ್. 40 kg 350 rupees ಇದೆ, ವಿತ್ ಡೆಲಿವರಿ. ವಿತೌಟ್ ಡೆಲಿವರಿ ಅಲ್ಲ, ವಿತ್ ಡೆಲಿವರಿ. ಡೆಲಿವರಿ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಕೊಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಕೊಡ್ತೀವಿ. ಬಟ್ ನಮಗೆ ಹತ್ತಿರ ಇರೋ ಪ್ರದೇಶದಲ್ಲಿ, ಈಗ ನಮ್ಮಿಂದ ಒಂದು 100 or 200 ಕಿಲೋಮೀಟರ್ ಇದೆ ಅಂದರೆ ನಾವು ನಮ್ಮದೇ ಓನ್ ವೆಹಿಕಲ್ಲಿ ಕೊಡ್ತೀವಿ. ಬಟ್ ನಮ್ಮಿಂದ ಸ್ವಲ್ಪ ಒಂದು 300 ಕಿಲೋಮೀಟರ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಂದರೆ ಮಿನಿಮಮ್ ಬ್ಯಾಗ್ ರಿಕ್ವೈರ್ಮೆಂಟ್ ಅಂತ ಅಂತೀವಿ ಸ್ವಲ್ಪ. ಯಾಕೆಂದರೆ ನಾವು ಫ್ರೀ ಡೆಲಿವರಿ ಕೊಡೋದ್ರಿಂದ ನಮಗೊಂದು ಮಿನಿಮಮ್ ಬ್ಯಾಗ್ ಇದ್ರೆ ನಾವು ಟ್ರಾನ್ಸ್ಪೋರ್ಟಿಂಗ್ ಅವ್ರಿಗೆ ಫ್ರೀ ಕೊಡ್ಬೋದು ಅಂತ ಅಷ್ಟೇ. ಸರ್ ನೀವು ಎಷ್ಟು ವರ್ಷದಿಂದ ಈ ಸಮೃದ್ಧಿ ಬಯೋ ಫರ್ಟಿಲೈಸರ್ ಉಪಯೋಗಿಸ್ತೀರಾ? ನಾನು 2014ರಿಂದ ಬಳಸ್ತಾ ಇದ್ದೇನೆ. ನಮಗೆ ಆ ಸಮೃದ್ಧಿ ಕಂಪ್ನಿಯವರೇ ಬಂದು ನನಗೆ ಫಸ್ಟ್ ಟಚ್ ಮಾಡಿ, ನೀವು ಈ ಥರ ಗೊಬ್ಬರ ಹಾಕಿ, ನಾವು ಬೇರೆ ಗೊಬ್ಬರಗಳನ್ನು ಹಾಕ್ತಾ ಇದ್ವು. ಸಮೃದ್ಧಿಯವರ ಕಂಪನಿಯವರೆಲ್ಲ ಬಂದು ಹಾಕಿ ಅಂದ್ರೆ ಅವಾಗ ನಾವು ಮನಸ್ಸು ಮಾಡಲಿಲ್ಲ. ಯಾವುದಾದ್ರೂ ಒಂದು ಹೊಸ ಐಟಮ್ ಬಂದ ತಕ್ಷಣ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ. ಹೇಗೆ ನಾವೆಲ್ಲ ಈ ಸಮೃದ್ಧಿಯಲ್ಲಿ ಇರುವಂಥ ಮಿಶ್ರಣಗಳನ್ನ ನಾವು ಟೆಸ್ಟ್ ಮಾಡಿದ್ವಿ, ನಾವು ಪರಿಶೀಲನೆ ಮಾಡಿಕೊಂಡು ಆನಂತರ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಬಳಸಿದ್ವಿ. ಈಗ ನೋಡಿ ಈ ಮರ ಇದೆಯಲ್ಲ ಯಾವ ತರ ಇದೆ, ಫಸ್ಟ್ಲಿ ನೋಡಿ ಈಗ ಕೈಯೆಲ್ಲ ಕೆರಿಬಹುದು, ಕಾಣ್ತಾ ಇದೆಯಲ್ಲ, ಎಲ್ಲ ಹುಳಗಳು ಹಾಗೆ ಇದೆ. ಬೇರೆ ಗೊಬ್ಬರಗಳು ಬಳಸಿದ್ರೆ ಈ ತರ ನಾವು ಕೈಯಲ್ಲಿ ಕೆರಿಲಿಕ್ಕೆ ಆಗಲ್ಲ. ಈ ಮರ ನೋಡಿ, ನಾವು ಒಂದು 5-6 ವರ್ಷದಿಂದ ಬಳಸ್ತಿರೋದಿಲ್ಲ, ಈಗ ಎಷ್ಟು ಸಮೃದ್ಧಿ ಆಗಿದೆ. ಈಗ ನಾವು ಹುಟ್ಟಿರೋ ಮಗುವಿಗೆ ನಾವು ಯಾವುದೇ ಮಿಶ್ರಣಗಳಂತ ಹೇಳಿದ್ರೆ ಕೆಮಿಕಲ್ ಮಿಕ್ಸ್ ಇರುವಂತಹ ಪದಾರ್ಥಗಳನ್ನು ಕೊಟ್ರೆ ಮಕ್ಕಳು ದೇಹ ಬಲಿಢವಾಗುತ್ತೆ ಬಿಟ್ರೆ ಒಳಗಡೆ ಇರುವಂತ ಆರೋಗ್ಯಗಳು ಬಲಿಢವಾಗಿರಲ್ಲ. ಈ ನಮ್ಮ ಮರಗಳು ನೋಡಿ, ಹಟ್ಟಿ ಗೊಬ್ಬರ ಹಾಕ್ತಿದ್ವು ಮೊದಲು, ಅದ್ರಲ್ಲಿ ಒಂದೇ ಅಂಶ ಇರ್ತಿತ್ತು. ಆದ್ರೆ ಈ ಸಮೃದ್ಧಿ ಗೊಬ್ಬರದಲ್ಲಿ ತುಂಬಾ ಮಿಶ್ರಣವಾದಂತಹ ಗೊಬ್ಬರಗಳಿದೆ. ನಾನು ಫಸ್ಟ್ 1 ಎಕರೆಗೆ ಗೊಬ್ಬರ ಹಾಕ್ತಾಗ 3-4 kg ಹಾಕ್ತಾ ಇದ್ದ ಒಂದು ಮರಕ್ಕೆ, ನನಗೆ 2-3 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ. ಯಾಕೆ ಹೇಳ್ತೇನೆ, ಈಗ ನಮ್ಮ ರೈತರುಗಳಿಗೆ ನಮಗೆ ಆಧಾರ ಸ್ತಂಭವೇ ತೋಟ, ಗದ್ದೆ. ಹಾಗೆ ತೋಟದಲ್ಲಿ ಅತಿ ಹೆಚ್ಚಾಗಿ ಫಸಲು ಕೊಡ್ತಾ ಇದೆ. ನಾನು ಎಲ್ಲರ ರೈತರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ, ಈ ಗೊಬ್ಬರನ ಬಳಸಿ. ಯಾಕೆ ಸಮೃದ್ಧಿ ಅನ್ನೋ ಹೆಸರಲ್ಲೇ ಸಮೃದ್ಧಿ ಇದೆ, ಆ ಸಮೃದ್ಧಿನ ನಿಮ್ಮ ತೋಟಕ್ಕೂ ಹಾಕಿ ಸಮೃದ್ಧಿ ಪಡಿ ಅಂತ ಹೇಳ್ತಾ ಇದ್ದೇನೆ.